ಹಲೋ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ರೀನೇ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗ್ ಏನೇನಾಗುತ್ತೆ ಏನು ಅಂತ ತೋರಿಸ್ತೀನಿ. ಆಲ್ರೆಡಿ ಲೇಟಾಗೇ ಎದ್ದಿದ್ದೀನಿ. ಆಲ್ರೆಡಿ ಟೈಮ್ 9 ಆಗಿದೆ. ಬನ್ನಿ, ಏನಾಗ್ತಾಯಿದೆ ಏನು ಅಂತ ತೋರಿಸ್ತೀನಿ. ಚಿಕನ್ ಸ್ಮೆಲ್ ಬರ್ತಾಯಿದೆ. ಬ್ರೇಕ್ಫಾಸ್ಟಿಗೆ ಚಿಕನ್ ರೆಡಿ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ. ಬನ್ನಿ, ಏನಿದೆ ಬ್ರೇಕ್ಫಾಸ್ಟ್ಗೆ ಏನು ಅಂತ ನೋಡ್ಕೊಂಬರ. ನಾನು ಹೇಳಲಿಲ್ವಾ ಚಿಕನ್ ರೆಡಿ ಆಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ ಅಂತ. ನೋಡಿ, ಚಿಕನ್ ರೆಡಿ ಆಗ್ತಾ ಇದೆ. ನನ್ನ ಮಗನಿಗೂ ಸ್ನಾನ ಮಾಡಿಸಿ ಇವಾಗ ಆಟಾಡೋಕೆ ಬಿಟ್ಟು ನಾನು ತಿಂಡಿ ಮಾಡೋಕೆ ಹೋಗ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ, ಚಿಕನ್ ಚಾಪ್ಸ್. ಮಗನೂ ಮಲ್ಕೊಬಿಟ್ಟ, ಅವನ ಜೊತೆಗೆ ನಾವು ಮಲ್ಕೊಬಿಟ್ವಿ. ಇವಾಗ ಪಕ್ಷ ಅಂತಾರಲ್ಲ, ಅಲ್ಲಿಗೆ ಎದ್ದು ರೆಡಿಯಾಗಿ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರೂ ನಮ್ಮ ಡ್ಯಾಡಿ ಅವ್ರ ಮಾವನ ಮನೆಗೆ ಪಕ್ಷಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ರು ಮಮ್ಮಿ ಡ್ಯಾಡಿ. ಸಿ ಹೂ ಈಸ್ ಹಿಯರ್. ನನ್ನ ಹಸ್ಬೆಂಡ್ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಬೇಗ ಬಂದರು. ಟೈಮ್ 5:30 ಆಗಿತ್ತು. 5:30ಗೆಲ್ಲ ಬಂದುಬಿಟ್ರು ಇವತ್ತು ಬೇಗ. ಯಾಕೆಂದರೆ ಹೊರಗಡೆ ಹೋಗೋಣ ಅಂತ. ದಸರಾದೇನು ಪ್ರೋಗ್ರಾಮ್ಸ್ ನಡೀತಾ ಇದೆ ಅಲ್ವಾ, ಎಲ್ಲಾದರೂ ಹೋಗಿದ್ದು ಬರೋಣ ಅಂತ ಅವರು ಬೇಗ ಬಂದರು. ಆಮೇಲೆ ರೆಡಿಯಾಗಿ ಹೊರಟ್ವಿ ನಾವು. ಆಲ್ಮೋಸ್ಟ್ ಟೈಮ್ ಒಂದು 6:30 ಆಗಿತ್ತು. 6:40 ಆಗಿತ್ತು. ಹೊರಟ್ವಿ. ಹೋಗಿದ್ದೆಲ್ಲಿಗೆ ಆಹಾರ ಮೇಳ. ರಶ್ಶು ಜನ ಅಪ್ಪ ದೇವ್ರೆ, ತುಂಬ ಜನ ಇದ್ದರು. ಹಂಗಾಗಿ ಹಿಂಗಾಯಿತು, ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಸಂಡೇ ಅಲ್ವಾ, ಅದು ನಾವು ಆಲ್ಮೋಸ್ಟ್ ಬೇಗನೆ ಹೋಗಿದ್ವಿ. ಆದ್ರೂ ತುಂಬ ರಶ್ ಇತ್ತು. ಪಾಪು ಬೇರೆ ಕರ್ಕೊಂಡು ಹೋಗಿದ್ವಿ. ಪರವಾಗಿಲ್ಲ, ಅವ್ನು ಕಂಫರ್ಟಬಲ್ ಇದ್ದ. ಬಟ್ ತುಂಬ ಜನ. ನಾವು ಆಲ್ಮೋಸ್ಟ್ ಏನು ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಎಷ್ಟಾಗಿದೆ ಅಷ್ಟು ಮಾಡಿದ್ದೀನಿ. ಇದು ಗೋಯಿಂಗ್ ಬ್ಯಾಕ್ ಟು ಹೋಮ್. ನೋಡಿ, ನನ್ನ ಮಗ ಅಲ್ಲೇ ಕೂತ್ಕೋಬೇಕು, ನಾನೇ ಇಟ್ಕೋಬೇಕು ಅಂತ ಹಿಂಗೆ ಓಡಿಸ್ತೀನಿ ಅಂತ ಹಿಂಗೆ ಹಿಡ್ಕೊಂಡು ಹಿಂಗೆ ಆಡ್ತಾ ಇದ್ದಾನೆ ಅಂತ. ಹಿಂಗೆ ಮನೆ ತನಕನೇ ಹಿಂಗೆ ಆಡ್ಕೊಂಡ್ಬಂದು ಅವನು. ಮನೆಗೆ ಬಂದ್ವಿ. ಮನೆಗೆ ಬಂದು ರೆಸ್ಟ್ ಮಾಡಿ, ನೋಡಿ ಅಪ್ಪ ಮಗ ಹೆಂಗೆ ಡಿನ ನೋಡ್ತಾ ಇದ್ದಾರೆ ಅಂತ. ಇಬ್ಬರು ಫುಲ್ ಕ್ಯೂರಿಯಾಸಿಟಿಯಿಂದ ಇಬ್ರಿಗೂ ಡ್ಯಾನ್ಸ್ ಇದ್ರೆ ಇಷ್ಟ. ಹಂಗಾಗಿ ಇಬ್ಬರು ಹಿಂಗೆ ನೋಡ್ತಾ ಇದ್ದೀರಿ ನೋಡಿ, ಚೆನ್ನಾಗಿ. ಅವನ್ನ ಮಲಗಿಸಿ ಮತ್ತೆ ನಾವಿಬ್ಬರು ಲೈಟಿಂಗ್ಸ್ ನೋಡೋಣ ಅಂತ ಬೈಕಲ್ಲಿ ಬಂದ್ವಿ. ಅವನ್ನ ಮನೇಲೇ ಬಿಟ್ಬಿಟ್ಟು. ಏನು ಸಕ್ಕತ್ತಾಗಿತ್ತು ನೋಡಿ. ಇದು ಇಲ್ಲಿ ಕುಕ್ರಳ್ಳಿ ಕೆರೆ ಹತ್ರ ಈ ಥರ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಲೈಟಿಂಗ್ಸು. ಅದಕ್ಕೋಸ್ಕರ ಅಂತಲೇ ಬೇಕಲ್ಲಿ ಬಂದಿದ್ವಿ. ಈ ಥರ ಸಿಂಪಲ್ಲಾಗಿ ಕಲಾಮಂದಿರ ಹತ್ರ ಮಾಡಿದ್ದಾರೆ. ಅಂದರೆ ಸರ್ಕಾರ ಜಂಕ್ಷನಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ರೋಡಲ್ಲೆಲ್ಲ ಸಿಂಪಲ್ಲಾಗಿ ಮಾಡಿದ್ದಾರೆ. ಇದೆಲ್ಲ ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್. ಆಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆ ಒನ್ ವೇ ಎಲ್ಲ ಮಾಡಿದರು. ಹಾಗಾಗಿ ಸ್ವಲ್ಪ ಸುತ್ಕೊಂಡೆಲ್ಲ ಹೋದ್ವಿ. ಸುತ್ಕೊಂಡೋದ್ರೂ ಪರವಾಗಿಲ್ಲ. ಇಲ್ಲಿ ನೋಡಿ, ಸರ್ಕಲ್ ಸಯ್ಯಾಜಿರೋ ರೋಡ್ ಸರ್ಕಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ತುಂಬ ಚೆನ್ನಾಗಿತ್ತು. ಎಷ್ಟಾಯಿತು ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಖಾಲಿ ಕಾಣಿಸ್ತಾ ಇದೆ ಅಷ್ಟೇ, ಆದರೆ ತುಂಬ ಟ್ರಾಫಿಕ್. ಎಷ್ಟು ಅಂದರೆ ಹೆವಿ ಟ್ರಾಫಿಕ್ಕು. ಬೆಂಗಳೂರಲ್ಲಿ ದಿನ ನೋಡ್ತೀವಿ, ನಾವು ಮೈಸೂರಲ್ಲಿ ದಸರಾ ಟೈಮಲ್ಲಿ ನೋಡ್ತೀವಿ ಅಷ್ಟೇ. ನೋಡಿ, ಇಲ್ಲಿ ಗೌರ್ಮೆಂಟ್ ಬಿಲ್ಡಿಂಗ್ಗಳು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು. ಹಿಂಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಷ್ಟು ನೋಡಿದ್ರೂ ಮುಗೀತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಮೈಸೂರು. ತುಂಬ ಚೆನ್ನಾಗಿದೆ. ಲೈಟಿಂಗ್ ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ, ನಮ್ಮ ಮೈಸೂರಂತೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕ್ತಾರೆ ಇಲ್ಲೆಲ್ಲ ನೋಡಿ. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಬಿಲ್ಡಿಂಗು ತುಂಬ ಚೆನ್ನಾಗಿ ಮಾಡಿದರು. ಈ ಸರ್ಕಲ್ಗಳಿಗೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದರು. ಈ ರೋಡ್ ನೋಡಿ, ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸಿಂಪಲ್ಲಾಗಿ ಹಾಕಿದ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ತುಂಬ ಟ್ರಾಫಿಕ್. ನಂದು ಒಂದು ಸಜೆಷನ್ ಏನಪ್ಪ ಅಂದರೆ, ಕಾರಲ್ಲಿ ಮಾತ್ರ ಯಾರೋ ಬಿಡಿ, ಪ್ಯಾಲೇಸ್ ಓ ಮೈ ಗಾಡ್ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಅಂತಂದರೆ ಅಪ್ಪ ದೇವ್ರೆ. ಬೈಕಲ್ಲಿ ಹೋಗಿದ್ದಕ್ಕೆ ಪರವಾಗಿಲ್ಲ, ಕಾರಲ್ಲಿ ಹೋದರೆ ಆಗದೇ ಇಲ್ಲ. ಎಷ್ಟು ಫುಲ್ ರಶ್.
ನೀವು ಸಿಟಿಯಿಂದ ಆಚೆಗೆ ಬರಬೇಕಂದ್ರೆ ಒಂದು 3 hours ಆಗುತ್ತೆ ಕಾರಲ್ಲಿ ಹೋಗೋದು. ನೋಡಿ ಇಲ್ಲಿ ಹಿಂಗೆ ಲೈಟ್, ಇದು ಹರಸು ರೋಡು, ಹಿಂಗಿದೆ ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಒಳ್ಳೆ ಯಾವುದೋ ಮದುವೆ ಮನೆ ಥರ ಕಾಣ್ತಾ ಇದೆ ಅದು ಹಾಕಿರೋದು. ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್. ನೋಡಿ ಇಲ್ಲಿ ರೆಕಗ್ನೈಸ್ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ ಫೋನಲ್ಲಿ, ಆದರೆ ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿತ್ತು. ನೋಡಿ ಒಳ್ಳೆ ಹಿಂಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಟ್ಸ್ ವೆರಿ ನೈಸ್. ಈ ಜಂಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಏನ್ರಿ ಇದು ಓಲ್ಡ್ DC ಆಫೀಸ್, ಅದಕ್ಕೂ ಎಷ್ಟು ಚೆನ್ನಾಗಿ ಲೈಟ್ ಹಾಕಿದ್ದಾರೆ. ಇದು ನೋಡಿ ಯೂನಿವರ್ಸಿಟಿ, ತುಂಬ ಚೆನ್ನಾಗಿದೆ. ನಾವು ಕರೆಕ್ಟಾಗಿ ಇಲ್ಲಿಗೆ ಬಂದ್ವಿ, ಕರೆಕ್ಟಾಗಿ ಲೈಟ್ ಆಫ್ ಆಯಿತು. ಟ್ರೈನ್ ಬರ್ತಾಯಿತ್ತು, ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಕರೆಕ್ಟಾಗಿ 11 o'clock ಲೈಟ್ ಆಫ್ ಆಯಿತು. ಈಗಷ್ಟೇ ಮನೆಗೆ ಬಂದು ನನ್ನ ಮಗ ತುಂಬ ಗಲಾಟೆ ಮಾಡ್ತಿದ್ದ, ಮಲಗಿಸಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.